ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆದಿಲ್ ಶಾ ಮಕಾಂದಾರ್. ನಮ್ಮ ಊರು ಮನಗೋಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ನಾನು ಇಲ್ಲಿ ಸುಮಾರು 5 ವರ್ಷದಿಂದ ರೇಷ್ಮೆ ಬೆಳೆಯಲಾಕತ್ತೀನಿ. ಅದರಾಗ ನಮಗೆ 5 ವರ್ಷದಿಂದ ಲಾಭ ಆಗೈತಿ. ಮತ್ತು ನಮಗೆ ಗೌರ್ಮೆಂಟ್ದಿಂದ ಬಿಲ್ಡಿಂಗ್ ಕಟ್ಲಾಕ ರೊಕ್ಕನೂ ಕೊಟ್ಟಾರ. 3,37,500 ರೂಪಾಯಿ ಅವರು ಸಬ್ಸಿಡಿ ಕೊಟ್ಟಾರ. ನಮ್ಮ ಶ್ರೀ SI ಗುಲ್ಗುಂಡ್ ಸಾಹೇಬ್ರು ಏನೈತಿ ನಮಗೆ ಭಾಳ ಇದ್ರಾಗ ಹೆಲ್ಪ್ ಮಾಡ್ಯಾರ. ಅವ್ರ ಮಾರ್ಗದರ್ಶನದಲ್ಲಿ ನಾನು ರೇಷ್ಮೆ ಹಚ್ಚೀನಿ, ಬಿಲ್ಡಿಂಗ್ ಕಟ್ಟೀನಿ. ಪ್ಲಸ್ ಡ್ರಿಪ್ಪಿಗೂ ರೊಕ್ಕ ಕೊಟ್ಟಾರ, ಅಗಿ ಹಚ್ಲಾಕ ಕೊಟ್ಟಾರ. ಮತ್ತು ಅದ್ರದ್ದು ಏನೇನೈತಿ ನಾವು ತಗೋತೀವಿ. ಹೀಗಾಗಿ ನಾವು ಚಲೋ ಬೆಳಿಲಾಕತ್ತೀವಿ ರೀ. ಈ ಸಲ ಏನೈತಿ ಈ ಸಲ 2 ಎಕರೆದಾಗ ನಂದು 350 ಮೊಟ್ಟೆ ತಂದಿದ್ದೆ. 350 ಲಿಂಕ್ಸ್ ತಂದಿದ್ದೆ. ಅದ್ರಾಗ 3 ಕ್ವಿಂಟಲ್ 92 kg ನಾ ನಿಕಾ ಮಾಲ್ ಬೆಳೆದೀನಿ. ಅದ್ರಾಗ ಡಬಲ್ ಗೂಡು ಉಚ್ಚಿ ಗೂಡು ಬೇರೆ ಆಗೈತಿ. ಹೀಗಾಗಿ ರೊಕ್ಕ ನನಗೆ 2,94,000 ರೂಪಾಯಿ ನಿಕಾ ರೊಕ್ಕ ಬಂದಾವ್ರಿ. ಹೀಗಾಗಿ ನಾವು ರೇಷ್ಮೆ ಭಾಳ ಚಲೋ ಬೆಳಿಲಾಕತ್ತೀವಿ ರೀ. ನಮ್ಮ ತಾಲೂಕ್ದಾಗೆ ನಂದು ಉತ್ತಮವಾದ ಬೆಳೆ ನಾ ತೆಗ್ದೀನಿ. 100ಕ್ಕೆ ಮ್ಯಾಗ ತೆಗ್ದೀನಿ ರೀ. ಹೀಗಾಗಿ ನಮಗೆ ರೇಷ್ಮೆ ಮಾಡೋದು ಏನೋ ಭಾಳ ಆಸಕ್ತಿ ಇದೆ. ಮಾರಾಟ ನಾವು ಇಲ್ಲಿಂದ ರಾಮನಗರ ತೊಗೊಂಡು ಹೋಗ್ತೀವಿ ರೀ. ರಾಮನಗರದಾಗ ಚಲೋ ರೇಟ್ ನಮಗೆ ಮಾರ್ತೈತಿ. ರಾಮನಗರದಾಗ ನಾವು ಮಾರ್ಕೊಂಬರ್ತೀವಿ ಇಲ್ಲಿ ಹೋಗಿ. ಇಲ್ಲಿಂದ ಈ ಸಲ ಏನೈತಿ 2,94,000 ರೂಪಾಯಿ ತೊಗೊಂಡೀವಿ ರೀ. ಅದ್ರಾಗ ಏನೈತಿ ಲೇಬರ್ ಏನು ಖರ್ಚಿಲ್ಲ. ನಾವು ಸ್ವಂತ ಮನೆಯವರೇ ಅದ್ರಾಗ ದುಡಿತೀವಿ ರೀ. ಅವು ಮುಂಜಾನೆ ಸಂಜೆಗೆ ಏನೈತಿ ಮೇವು ಹಾಕೋದು ಇರ್ತೈತಿ, ನಾವೇ ಮನೆಯವರೇ ಮಾಡ್ತೀವಿ ರೀ. ಉಳ್ಕಿದ್ದೇನು ನಾವು ಲೇಬರ್ ಹೆಚ್ಚಿಗೆ ತೊಗೊಳಂಗಿಲ್ಲ. ಹೀಗಾಗಿ ನಮಗೆ ಇದ್ರಾಗ ಭಾಳ ಉಳಿತೈತಿ ರೀ. ಲೇಬರ್ ತೊಗೊಂಡ್ರೆ ಲೇಬರ್ ಪಗಾರ ಹೊಕ್ಕಾವು, ಎಲ್ಲ ಖರ್ಚು ಬರ್ತೈತಿ ರೀ. ನಾವು ಏನೈತಿ ಖರ್ಚು ಮಾಡಂಗಿಲ್ಲ, ನಾವು ಇದು ಮಾಡ್ತೀವಿ. ಮತ್ತು ಪೂರ್ತಿ ಏನೈತಿ ನಮ್ಮ ಸಾವಯವ ಐತಿ ರೀ. ಎಲ್ಲ ಆರ್ಗ್ಯಾನಿಕ್ ಎಲ್ಲ ಸಾವಯವ ಮಾಡ್ತೀವಿ ರೀ. ಎಲ್ಲ ಏನು ಗೊಬ್ಬರ ಇದು ಸರ್ಕಾರಿ ಗೊಬ್ಬರ ಏನು ಯಾವುದು ಯೂಸ್ ಮಾಡಂಗಿಲ್ಲ ನಾವು. ಇದ್ರದಾಗ ವರ್ಷದಾಗ 5 ಬೆಳೆ ತೆಗಿತೀವಿ ರೀ. ಮುಂದಿನ ಸಲ ಏನೋ ವಿಚಾರ ಐತ್ರಿ, ಅದು ಇನ್ನೂ ಐತಿ ರೀ, ಹೆಚ್ಚಿಗೆ ಭೂಮಿ ಐತಿ. ವರ್ಷದಾಗ 8-9 ಬ್ಯಾಚ್ ತೆಗಿಬೇಕಂತ ಮಾಡೀವಿ ರೀ. ಸರ್, ನನ್ನ ಹೆಸರು ಸಿದ್ದರಾಜು ಅಂತ. ಈ ಜಿಲ್ಲೆಯಲ್ಲಿ ರೇಷ್ಮೆ ಉಪನಿರ್ದೇಶಕರಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ ಸರ್. ಈಗ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಸರ್ 1,550 ಜನ ರೈತರಿದ್ದಾರೆ ಸರ್ ಒಟ್ಟು. ಹಾಗೆಯೇ 2,320 ಎಕರೆ ರೇಷ್ಮೆ ಕೃಷಿಯನ್ನು ಮಾಡ್ತಾಯಿದ್ದಾರೆ ಒಟ್ಟಾರೆ ಎಲ್ಲ ಜಿಲ್ಲೆ, ಎಲ್ಲ ತಾಲೂಕುಗಳಲ್ಲಿ. ಅದರಲ್ಲಿ ವಿಶೇಷವಾಗಿ ನಾವು ರೈತರಿಗೆ ಸರ್, ನಮ್ಮ ರೇಷ್ಮೆ ಬೆಳೆಗಾರರಿಗೆ ಹಲವಾರು ಯೋಜನೆಗಳನ್ನು ನಾವು ಜಾರಿ ಮಾಡ್ತಾಯಿದ್ದೀವಿ. ಅದರಲ್ಲಿ ನಾವು ಹಿಪ್ಪನೇರಳೆ ನಾಟಿಗೆ ನಾವು ಸಹಾಯಧನವನ್ನು ಕೊಡ್ತೀವಿ. ಅದರಲ್ಲಿ ವಿಶೇಷವಾಗಿ ಸಾಮಾನ್ಯ ಜನಾಂಗದವ್ರಿಗೆ 45,000 ಎಕರೆಗೆ, ಹಾಗೆಯೇ SC/ST ಜನಾಂಗದವ್ರಿಗೆ 54,000 ಕೊಡ್ತಾಯಿದ್ದೀವಿ. ಹಾಗೆಯೇ ಅವರು ಉಳು ಮೇಯಿಸೋದಕ್ಕೆ ಮನೆ ನಿರ್ಮಾಣ ಮಾಡಿಕೊಂಡ್ರೆ ನಾವು 20-50 ಉದ್ದಾಳತೆಯ ಮನೆಗೆ 3,37,000 ಸಾಮಾನ್ಯ ವರ್ಗದವ್ರಿಗೆ, ಹಾಗೆಯೇ SC/ST ಜನಾಂಗದವ್ರಿಗೆ 4,500 ಸಹಾಯಧನವನ್ನು ಕೊಡ್ತಾಯಿದ್ವಿ. ಮತ್ತು ಇನ್ನೂ ಹಲವಾರು ಅವರೇನು ಗೋಳು ಸಾಕಣೆ ಮಾಡೋದಕ್ಕೆ ಸಾಮಗ್ರಿಗಳಿಗೆ ನಾವು ಸಾಮಾನ್ಯ ವರ್ಗದವ್ರಿಗೆ 75% ಸಹಾಯಧನವನ್ನು ಕೊಡ್ತೀವಿ. ಹಾಗೆಯೇ SCP TSP ಜನಾಂಗದವ್ರಿಗೆ 90% ಸಹಾಯಧನವನ್ನು ಕೊಡ್ತಾಯಿದ್ವಿ. ಹಾಗೆ ಈಗ ಒಳ್ಳೆ ರೇಟ್ ಇದೆ. ಎಲ್ಲ ರೈತ ಬಾಂಧವರು ಏನು ನಮ್ಮ ರೇಷ್ಮೆ ಕೃಷಿಯನ್ನು ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಎಲ್ಲರಿಗೂ ನಾವು ಕಳಕಳಿಯನ್ನು ಕೇಳ್ಕೊತಾ ಇದ್ದೀವಿ ಸರ್. ಅದರಲ್ಲಿ ವಿಶೇಷವಾಗಿ ನಮ್ಮ ಈ ಮನಗೋಳಿ ಏನು ಬಸವನ ಬಾಗೇವಾಡಿ ಭಾಗದಲ್ಲಿ ನಮ್ಮ ಒಬ್ಬ ರೈತರು, ಉದಯೋನ್ಮುಖ ರೈತರು ಒಬ್ಬರು ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸುಮಾರು ಒಂದು 3 ಎಕರೆ ಪ್ರದೇಶದಲ್ಲಿ ಒಬ್ಬ ರೈತರು ಆದಿಲ್ ಮಕಾಂದಾರ್ ಅನ್ನೋ ಒಬ್ಬ ರೇಷ್ಮೆ ಬೆಳೆಗಾರರು ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವರು ಒಂದು 20-70 ಮನೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಒಂದೇ ಸಾರಿಗೆ ಅವರು ಸುಮಾರು ಆ ಮನೆಯಲ್ಲಿ 500 ಮೊಟ್ಟೆಯಷ್ಟು ಚಾಕಿ ಮಾಡುವಂಥ, ಬೆಳೆ ಮಾಡುವಂಥ ಕೆಪಾಸಿಟಿ ಏನಿದೆ ಸರ್. ಅದರಲ್ಲಿ ಸುಮಾರು 3 ಕ್ವಿಂಟಾಲ್ ಪ್ರತಿ ಬೆಳೆಗೆ ಅವರು ಬೆಳೆಯನ್ನು ಬೆಳೆದು ಒಂದು ಹೆಚ್ಚು ಕಡಿಮೆ ಅವರು ಒಂದು ತಿಂಗಳಿಗೆ ಅಥವಾ 2 ತಿಂಗಳಿಗೆ ಅವರು ಒಂದು 3 ಲಕ್ಷ ಆದಾಯವನ್ನು ಮಾಡ್ತಾಯಿದ್ದಾರೆ. ಹಾಗೂ ಇದೇ ಥರ ಹಲವಾರು ರೈತರುಗಳು ಕೂಡ ಸಣ್ಣದಾಗಿ ಎಲ್ಲರೂ ಕೂಡ ನಮ್ಮ ಈಗ ಒಳ್ಳೆ ರೇಟ್ ಇದೆ. ಈಗ ನಮಗೆ 700-800 ರೂಪಾಯಿ ಅಷ್ಟು KGಗೆ ರೇಟ್ ಇದೆ. ಹಾಗಾಗಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾಯಿದ್ವಿ. ಎಲ್ಲ ರೈತ ಬಾಂಧವರು ನಮ್ಮ ಒಂದು ಕಸುಬನ್ನು, ನಮ್ಮ ರೇಷ್ಮೆ ಏನು ಬೆಳೆಯನ್ನು ಎಲ್ಲರೂ ವಿಸ್ತರಣೆ ಮಾಡ್ಕೊಂಡು ತಮ್ಮ ಆರ್ಥಿಕ ಲಾಭವನ್ನು ಮಾಡ್ಕೋಬೇಕು ಅಂತ ತಮ್ಮಲ್ಲಿ ಎಲ್ಲರೂ ಕಳಕಳಿ ಕೇಳ್ಕೊತೀವಿ ಸರ್. ಎಸ್ ಸರ್.